ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ತಾಲೂಕಾ ಘಟಕ ಜೇವರ್ಗಿ ವತಿಯಿಂದ ಬೃಹತ್ ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಗೆ ನೂರಾರು ಕಾರ್ಯಕರ್ತರು ಸೇರಿ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಯಲ್ಲಪ್ಪ ಬಂಕ್ಲಿ ಅವರ ನೇತೃತ್ವದಲ್ಲಿ ಮೆರವಣಿಗೆಯ ಮೂಲಕ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕದ ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲ್ಗಿ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡ ಅವರನ್ನು ಮತ್ತು ಕಾರ್ಯಕರ್ತರನ್ನು ಬಂಧಿಸಿರುವುದು ಖಂಡನೀಯ. ಕೂಡಲೇ ಅವರನ್ನು ಬಿಡುಗಡೆ ಮಾಡಿ ಅವರ ಮೇಲೆ ಹಾಕಿರುವ ಮೊಕದ್ದಮೆಗಳನ್ನು ವಜಾಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಒಂದು ವೇಳೆ ಬಿಡುಗಡೆ ಮಾಡದೆ ಹೋದರೆ ತಾಲೂಕಿನ ರಾಜ್ಯ ಹೆದ್ದಾರಿಯನ್ನು ತಡೆದು ಹೋರಾಟ ಮಾಡಬೇಕಾಗುತ್ತದೆ. ಹೋರಾಟದಲ್ಲಿ ಆಗುವ ಅನಾಹುತಗಳಿಗೆ ನೇರವಾಗಿ ಸರ್ಕಾರವೇ ಹೊಣೆಯಾಗಿರುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲ್ಗಿ, ಪ್ರಭಾಕರ್ ಬಂಡಗಾರ್, ಕಾಶಿನಾಥ್ ಸಾವು, ಸಿದ್ದು ಜಮಾದಾರ್, ಪರಶುರಾಮ್, ಬಸವರಾಜ್, ಕಲ್ಲಪ್ಪ, ಗುರು, ರಫೀಕ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ಕಲಬುರಗಿ. ಮೊನ್ನೆ 27ನೇ ತಾರೀಕು ಬುಧವಾರ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕೆ. ನಾರಾಯಣಗೌಡರು ಒಂದು ಹೋರಾಟ ಬಂದರು. ಹೋರಾಟ ಅಂತಲೇ ತಪ್ಪಾಗ್ತದೆ, ಜನಜಾಗೃತಿ ಹೋರಾಟ ಅಂತ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಿಂದ 30 ಜಿಲ್ಲೆಗೆ ಕರೆಸಿ 25,000ಗಿಂತ ಹೆಚ್ಚು ಕಾರ್ಯಕರ್ತರು ಕರೆಸಿ ಅಲ್ಲಿ ಒಂದು ಜನಜಾಗೃತ ಪ್ರತಿಭಟನೆ ತಗೊಂಡು ಅಂದರೆ ತಮಗೆ ನಾಮಫಲಕಗಳಿಗೆ 60% 50% ಸರ್ಕಾರ ಮಾಡಿಲ್ಲ. ಆ ಒಂದು ಹೋರಾಟ ಬಗೆಯಾಗಿ ಸುಮಾರು 25,000 ಕಾರ್ಯಕರ್ತರನ್ನು ಅಲ್ಲಿ ಸೇರಿಸಿ ಒಂದು ಜನಜಾಗೃತಿ ಹೋರಾಟವನ್ನು ನಾರಾಯಣಗೌಡ ನೇತೃತ್ವದಲ್ಲಿ ಆ ಒಂದು ಹೋರಾಟದಲ್ಲಿ ನಾರಾಯಣಗೌಡ ಏನು ಇಡ್ತಾ ಇದ್ರು. ಅವಾಗಲೇ ಇಲ್ಲಿದ್ದಂಥ ರಾಜ್ಯ ಸರ್ಕಾರ ಕುಮ್ಮಕನಿಂದ ನಮ್ಮ ಗೌಡರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ.